ಶ್ರೀ ಬೆಟ್ಟದ ತಿಮ್ಮಪ್ಪ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ರಿಜಿಸ್ಟ್ರು 4 ಚಕ್ರದ ವಾಹನ 50 ರೂಪಾಯಿ ಅಂತೆ. ಇಲ್ಲೇ ಗಾಡಿ ನಿಲ್ಲಿಸ್ಬಿಟ್ಟಿದ್ದೆ ನಾನು. ಇವಾಗ ಗಾಡಿ ತಂದು ಅಲ್ಲಿ ಮೇಲ್ಗಡೆ ಹೋಗ್ತೀನಿ. ಮೇಲ್ಗಡೆ ಜಾಗ ಐತೆ, ರೆಡಿ ಮಾಡಿಸ್ಬೋದು. ಆದರೆ ಏನಾರ ಮಿಸ್ ಆಗಿ ಏನಾರ ಹೆಚ್ಚು ಕಡಿಮೆ ಆದರೆ ಹೋಯ್ತು. 1.5 ಲಕ್ಷ ನೀರಿಗೆ ಹಾಕ್ತಂಗೆ. HD ಕ್ಯಾಮ್ರಾ ಅಲ್ವಾ? ಹಾಂ, 4K ಕ್ಯಾಮ್ರದ್ದೆಲ್ಲ ಏನು ಸಮಸ್ಯೆ ಇಲ್ಲ. ಅದಕ್ಕೆ ಫಸ್ಟೇ ಕೇಳಿದ್ದು. ಜಾಮರ್ ಗಿಮರ್ ಹಾಕಿದ್ರೆ ಹಿಂಸೆ. ದೊಡ್ಡ ದೊಡ್ಡ ಇದ್ರ ಕಡೆ, ಈ ಮೈಸೂರು ಪ್ಯಾಲೇಸ್ ಇಂಥ ಕಡೆ ಎಲ್ಲ, ಅಲ್ಲೆಲ್ಲ ಪರ್ಮಿಷನ್ ತಗೊಂಡು ಮಾಡ್ಬೇಕು. ಮೇಲ್ಕೋಟೆ ಇಲ್ಲಿ ಏನಿಲ್ಲ, ಅದಕ್ಕೆ ಕೇಳಿದ್ದು. ಈಗ ನಮ್ಮೂರ್ ಕಡೆನೇ ಏನಿಲ್ಲ, ನಮ್ದು ಮಂಡ್ಯನೇ, ಬೆಂಗಳೂರಲ್ಲಿ ಅಷ್ಟೇ. ನೀವು ಇಲ್ಲೇ ಇರೋದಾ? ಸೆನ್ಸಾರ್, ಅವು ಸೆನ್ಸಾರ್ಗಳು ಇಲ್ಲಿ ಹಿಂದೆ, ಇಲ್ಲಿಂದ ಹಿಂದೆ, ಇಲ್ಲಿಂದ ಇಲ್ಲಿ ಸುತ್ತ ಏನಾರ ಬಂದ್ರೆ ಅದು ಸೌಂಡ್ ಬರುತ್ತಲ್ಲ. ಇವಾಗ ಅದು ಬರುವಾಗ ನೆನಪೇ ಆಗ್ಲಿಲ್ಲ ನಂಗೆ. ಅದೊಂದು ಮಾಡ್ಬೇಕಾಗಿತ್ತು. ಅದು ದೇವಸ್ಥಾನ. ಯಾವ್ದು ಊರು ಮುಂದೆಗಡೆ ಐತಲ್ಲ ಅದೇ ಊರಾ? ಅದೇ ಈ ಮುಂದೆ ಇರೋದು ಯಾವ್ದು ಊರು? ಪಂಚಾಯತಿ ಇಲ್ಲಿ ಇದೆ, ಹೋಬ್ಳಿ ಇದು ನಮ್ಮೂರು. ಇದೇ ಊರು. ರಾಮನಹಳ್ಳಿ, ಕೂಟ್ಕಲ್ಲು, ಹೊಸೂರು, ಕೂಟ್ಕಲ್ಲು, ಎರಳ್ಳಿ, ಅಂಕನಹಳ್ಳಿ, ಹಂಗೆ ಮಾಗಡಿ. ಇದು ಬಂದು ಜಾಲಮಂಗ್ಲಕ್ಕೆ ಹೋಯ್ತದ ಏನು ಈ ರೋಡು? ಈ ರೋಡು ಜಾಲಮಂಗ್ಲ. ಹಂಗೆ ಸ್ಟ್ರೈಟ್ ಹೋದ್ರೆ ಮೈಸೂರು ಹೈವೇನಾ? ಮೈಸೂರು ಹೈವೇ ಮಾಗಡಿ ಹೋಯ್ತದೆ. ಮಾಗಡಿಗೆ ಹೋಯ್ತದೆ. ಮಾಗಡಿ, ಕುಣಿಗಲ್ಲು. ಕುಣಿಗಲ್ ಅಂದ್ರೆ ತುಮಕೂರು ಕಡೆ ಕೊಂಡೋಯ್ತದೆ. ಹಂಗೆ ಸ್ಟ್ರೈಟ್ ಹೋದ್ರೆ ಬೇರೆ ಯಾವ್ದೈತೆ ಇದು ಬಿಟ್ರೆ? ಇಲ್ಲಿ ಬೆಟ್ಟನಾ? ಬೆಟ್ಟ. ಲೊಕೇಶನ್ ಯಾವ್ದಾರ ಚೆನ್ನಾಗಿರೋದು? ಇದೊಂದು ತಿರ್ಗಾ ಇದು ಬಿಟ್ರೆ ಜಾಲಮಂಗ್ಲ ಬೆಟ್ಟ ಒಂದು. ಯಾವ್ದು ಹೆಸರು ಅದು? ಅದು ನರಸಿಂಹಸ್ವಾಮಿ ಬೆಟ್ಟ. ಅದೊಂದು ಅರ್ಧಕ್ಕೆ ಹೋಯ್ತದೆ ಗಾಡಿ. ಆಮೇಲೆ ಹತ್ಬೇಕು, ಹತ್ತದೇ ಇರೋದು. ಅರ್ಧಕ್ಕೆ ಹೋಯ್ತದೆ ಗಾಡಿ. ಅರ್ಧಕ್ಕೆ ಹೋಯ್ತದೆ. ಏನ್ ರೋಡ್ ಮಾಡೋರೇನು? ರೋಡ್ ಅರ್ಧ ಗಂಟೆ ಮುಖ ಗಂಟೆ ಇತ್ತು ಅಷ್ಟು ಹೋಗಿಲ್ಲ. ಅಲ್ಲೂ ಜನ ಇರ್ತಾರ? ಅಲ್ಲೇ ಜನ. ಏನೋ ಆ ಕಡೆ ಹೋಗಿಲ್ಲ. ನಮ್ದು ಇಲ್ಲಿ ರಾಮನಗರ ಹೋಗ್ಬೇಕು. ರಾಮನಗರದಲ್ಲಿ ಯಾವ್ದೈತೆ? ರಾಮದೇವ್ರ ಬೆಟ್ಟ. ರಾಮದೇವ್ರ ಬೆಟ್ಟ. ಅಲ್ಲಿ ರಾಮನಗರ ಬೆಟ್ಟ. ಅದ್ ಬಿಟ್ರೆ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಅಲ್ಲಿಗೆ? ನಮ್ಮೂರಿಂದ 9 ಕಿಲೋಮೀಟರ್. ಅಲ್ಲಿ ಯಾರನ್ನ ಕೇಳಿ ಹೇಳ್ತಾರೆ. ಇದೊಂದು SRS ಬೆಟ್ಟ. SRS ಬೆಟ್ಟ ನೋಡಿ. ರಾಮನಗರ ಬೆಟ್ಟ, ಅದೊಂದು ಬೆಟ್ಟ. ಎಲ್ಲ ಇಲ್ಲೇ ಕಾಣ್ತಾ ಬೆಟ್ಟಗಳು. ಆದ್ರೆ ಅಷ್ಟು ದೂರ ಬಿಡಕ್ ಆಗೋದಿಲ್ವಲ್ಲ, ಅದೇ ಸಮಸ್ಯೆ. ಏನೋ ಇವಾಗ ಇಲ್ಲಿಂದ ಬೇಕಾದ್ರೆ ಆ ಬೆಟ್ಟದ ಗಂಟೆ ಬೇಕಾದ್ರೆ ಬಿಡ್ಬೋದು. ಇಲ್ಲಿಂದ ಹೋಯ್ತದ ಗಂಟ? ರಿಟರ್ನ್ ಬ್ಯಾಟ್ರಿ ಬೇಕಲ್ಲ ಅಷ್ಟು. ಹಂಗಾಗಿ ಸಮಸ್ಯೆ ಅಷ್ಟೇ. ಇಲ್ಲಿಂದ 2 ಕಿಲೋಮೀಟರ್ ಅದೇ. 2 ಕಿಲೋಮೀಟರ್ ಇದ್ರೆ ಆರಾಮಾಗಿ ಬಿಡ್ಬೋದು ಬೇಕಾದ್ರೆ. ಆದ್ರೆ ಏನು ಗೊತ್ತಾ, ಇವಾಗ ಇಲ್ಲಿಂದ ನಾವು ಬಿಟ್ಟು ಇಲ್ಲಿ ಸುತ್ತಮುತ್ತ ನೋಡೋದಕ್ಕೂ ದೂರದಲ್ಲಿದ್ದು ನಾವಿಲ್ಲೇ ನೋಡ್ಕೊಳೋದಕ್ಕೂ ವ್ಯತ್ಯಾಸ ಐತೆ ಅಷ್ಟೇ. ನೀವು ಹಿಂಗ್ ಬಿಟ್ರೆ 2 ಕಿಲೋಮೀಟರ್ ಆಗಲ್ಲ. ಹಿಂಗ್ ಹೋದ್ರದು 2 ಕಿಲೋಮೀಟರ್ ಆಗಲ್ಲ. 2 ಕಿಲೋಮೀಟರ್ ಆಗಲ್ಲ. ರೋಡಿಗೆ ಬಂದ್ರೆ ಬಂದ್ರೆ 2 ಕಿಲೋಮೀಟರ್ ಆಯ್ತು. 1 ಕಿಲೋಮೀಟರ್ 2 ಕಿಲೋಮೀಟರ್ ಆಯ್ತದೆ. ಹಿಂಗ್ ಬಿಟ್ಟು ಹತ್ರ ಮಾಮೂಲಿ ಹಿಂಗ್ ಮಕ್ಕಳಿಗೆ ಹೊಡಿದಾನ. ಸ್ಟ್ರೈಟ್ ಹೋಗ್ಬಿಡ್ತದಲ್ಲ. ಸ್ಟ್ರೈಟ್ ಹೋಗಿದ್ರೆ ಏನಿಲ್ಲ, ಅರ್ಧದ ಗಂಟೆ ಬಿಟ್ಟು ತಿರುಗಿಸ್ಬಿಟ್ರೆ ನಾವ್ ಅಲ್ಲಿ ಗಂಟೆ ಆಲ್ಮೋಸ್ಟ್. ನಿಮ್ ಬ್ಯಾಟ್ರಿ ಬೇಕು. ಬ್ಯಾಟ್ರಿ ಸಾಲದಿಲ್ವಲ್ಲ, ಆ ಸಮಸ್ಯೆ. ಕಾರಲ್ಲಿ ಹೋಗ್ಬಂದ್ರೆ ಕಾಲ ಬಂದ್ರೆ ಬೆಸ್ಟ್. ಇವಾಗ ವೆದರ್ಗಳು ಮಳೆ ಬರೋಷ್ಟಾಗೆ ಹುಚ್ಚಿಡ್ತಿರ್ತದೆ. ಆಮೇಲೆ ಅಲ್ಲಿಂದ ಮತ್ತೆ ಮಳೆ ಪಳೆ ಬಂದ್ರೆ ಆರಾಮ ಕಾರಲ್ಲೇ ಹೋಗ್ಬೋದು. ಟೆನ್ಷನ್ ಇರೋದಿಲ್ಲ. ಮಳೆ ಬಂದು ನಿಂತ್ಕೊಂಡು ಅಲ್ಲಿ ಬಿಸಿಲಾದ್ರೆ ಹೆಂಗೋ ಮ್ಯಾನೇಜ್ ಮಾಡ್ಬೋದು, ತೊಂದ್ರೆ ಇಲ್ಲ. ವೆದರೇ ಸರಿ ಇಲ್ಲ. ಮಳೆ ಟೈಮಲ್ಲಿ ಬರ್ಬೇಕಂದ್ರೆ ನಮ್ಗೆ ಇಲ್ಲಿ ಇದ್ದಿದ್ದೀನಿ ಜನ ಬಂದ್ಬಿಡೋದು ನನಗೆ. ಇಲ್ಲಿ ವೆದರ್ಗೆ ಗಾಳಿ ಹೊಸಿ ಬಿಸ್ತದೆ ಇಲ್ಲಿ.